ಪಂಗಡ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಲ್ಲಿ 2429 ಹುದ್ದೆಗಳು ಖಾಲಿ ಇರುವಂತದ್ದು. ಎ ಗ್ರೇಡ್ 13, ಬಿ ಗ್ರೇಡ್ 12, ಸಿ ಗ್ರೇಡ್ 775, ಡಿ ಗ್ರೇಡ್ 1629. ಇನ್ನು ಪ್ರವಾಸೋದ್ಯಮ ಇಲಾಖೆಯಲ್ಲಿ 430 ಹುದ್ದೆಗಳು ಖಾಲಿ ಇರುವಂತದ್ದು. ಪ್ರವಾಸೋದ್ಯಮ ಇಲಾಖೆ ಎ ಗ್ರೇಡ್ 28, ಬಿ ಗ್ರೇಡ್ 39, ಸಿ ಗ್ರೇಡ್ 118, ಡಿ ಗ್ರೇಡ್ 145. ಇನ್ನು ಸಾರಿಗೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ 1641 ಹುದ್ದೆಗಳ ಸಂಖ್ಯೆ. ಈ ಪೈಕಿ ಎ ಗ್ರೇಡ್ ಅಲ್ಲಿ 33, ಬಿ ಗ್ರೇಡ್ ಅಲ್ಲಿ 230, ಸಿ ಗ್ರೇಡ್ ಅಲ್ಲಿ 1058, ಡಿ ಗ್ರೇಡ್ ಅಲ್ಲಿ 320. ಒಟ್ಟಾರೆಯಾಗಿ 3 ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಆರಂಭದಲ್ಲಿ ಮೊದಲನೇದಾಗಿ ಪರಿಶಿಷ್ಟ ಪಂಗಡಗಳ ಇಲಾಖೆ. ಪರಿಶಿಷ್ಟ ಪಂಗಡಗಳ ಇಲಾಖೆಯಲ್ಲಿ ಗಮನಿಸ್ತಾ ಇರಬಹುದು 2429 ಪ್ರವಾಸೋದ್ಯಮ. ಸರ್ಕಾರಕ್ಕೆ ಒಂದಿಷ್ಟು ಇನ್ಕಮ್ ಬರುತ್ತೆ ಪ್ರವಾಸೋದ್ಯಮದಿಂದ, ಬಟ್ ಇದರಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ 430. ಇನ್ನು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ 8641. ಇನ್ನು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂಥ ಇಲಾಖೆ, ಈ ಇಲಾಖೆಯಲ್ಲಿ ಒಟ್ಟು ಖಾಲಿ ಇರುವಂಥದ್ದು 2429. ಈ ಇಲಾಖೆಗೆ ಸಾಕಷ್ಟು ಹಾಸ್ಟೆಲ್ಗಳು ಬರುತ್ತೆ, ತಮ್ಮದೇ ಆದಂಥ ಯೋಜನೆಗಳನ್ನ ಮಾಡಬೇಕಾಗುತ್ತೆ. ನಾವು ಈಗಾಗಲೇ ಹೇಳಿರುವಂಥದ್ದು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತೆ ಕಲ್ಯಾಣ, ಅಲ್ಲಿ ಹಾಸ್ಟೆಲ್ಗಳ ಸಮಸ್ಯೆ, ವಾರ್ಡನ್ಗಳ ಸಮಸ್ಯೆ, ಸೌಲಭ್ಯಗಳ ಸಮಸ್ಯೆ, ಇಲ್ಲೂ ಕೂಡ ಅದೇ ಸೇಮ್ ರಿಪೀಟ್ ಆಗಿರುವಂಥದ್ದು. ಖಂಡಿತ ಆ ರೀತಿ ಚರ್ಚೆಗಳು ನಾವು ಆಗ್ಲೇನು ಮಾತಾಡಿದ್ವಿ. ಇಲ್ಲ ಹಾಗೇನು ಅದು ಎಲ್ಲವೂ ಸಮಸ್ಯೆಗಳು ಆಗಲೇ ಮಾತಾಡಿದಂಥ ಸಮಸ್ಯೆಗಳು ಅವೆಲ್ಲವನ್ನು ನಿರ್ವಹಣೆ ಮಾಡಬೇಕು, ಅದನ್ನ ಹುದ್ದೆಗಳು ಭರ್ತಿ ಆಗಬೇಕು. ಪ್ರವಾಸೋದ್ಯಮ ಇಲಾಖೆಗಳು ಅಂತ ತೆಗೆದುಕೊಂಡಾಗ ಕರ್ನಾಟಕ ಅನೇಕ ಪ್ರವಾಸಿ ತಾಣಗಳನ್ನ ಹೊಂದಿದೆ, ಆದ್ರೆ ಪ್ರವಾಸಿ ತಾಣಗಳ ನಿರ್ವಹಣೆ ನಡೀತಾ ಇದೆ. ಹಂಪಿಗೆ ದೇಶ ವಿದೇಶಗಳಿಂದ ಜನ ಬರ್ತಾರೆ, ಬೇರೆ ಬೇರೆ ಜಲಪಾತಗಳನ್ನ, ಜೋಗ ಜಲಪಾತ ನೋಡ್ಲಿಕ್ಕೆ ಜನ ಬರ್ತಾರೆ, ಮೈಸೂರನ್ನು ನೋಡ್ಲಿಕ್ಕೆ ಸಾಕಷ್ಟು ಜನ ಬರ್ತಾರೆ. ಈ ಬರುವಂತಹ ಜನರಿಗೆ ಈ ಪ್ರವಾಸಿ ತಾಣ ತುಂಬಾ ಚೆನ್ನಾಗಿದೆಪ್ಪ ಅನ್ನೋಂಥದ್ದು, ಪ್ರವಾಸಿ ತಾಣಗಳ ಕ್ಲೀನ್ ಎಷ್ಟು ಮಟ್ಟಿಗಿದೆ ಅನ್ನೋಂಥದ್ದು ನೋಡ್ತಾರೆ. ಕೇವಲ ಯಾರೋ ಬಂದ್ರು ಇದು ಐತಿಹಾಸಿಕವಾಗಿದೆ ಅದನ್ನು ನೋಡ್ಬಿಟ್ಟು ಅವ್ರು ಸುಮ್ಮನೆ ಹೋಗ್ಬಿಡ್ತಾರಾ? ಇಲ್ಲ, ಅದ್ರ ಮೇಲೆ ಒಂದು ಒಳ್ಳೆಯ ಒಪಿನಿಯನ್ ಬರ್ಬೇಕು ಅಂತಂದು ಹೇಳಿದ್ರೆ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಅನ್ನೋಂಥದ್ದು ಮಾತ್ರ ಬರ್ಬೇಕು. ಆ ಒಂದು ನಿರ್ವಹಣೆ ಮಾಡ್ಬೇಕಂತಂದು ಹೇಳಿದ್ರೆ ಎಚ್ ಕೆ ಪಾಟೀಲ್ರೆ ಹೋಗಿ ಎಲ್ಲವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಅವ್ರದೇ ಆದಂತ ಸಿಬ್ಬಂದಿಗಳಿದ್ರೆ ಅದು ಹೆಚ್ಚು ಅನುಕೂಲ ಆಗತ್ತೆ. ಆ ಮೂಲಕ ಮತ್ತೆ ದೇಶ ವಿದೇಶಗಳ ಜನರು ಇಲ್ಲಿ ಬರಬೇಕು ಅಂತಂದು ಹೇಳಿದ್ರೆ, ಆರ್ಥಿಕವಾಗಿ ಒಂದಷ್ಟು ಕಾರ್ಯಚಟುವಟಿಕೆಗಳು ಚುರುಕು ಪಡಿಬೇಕು ಅಂತಂದು ಹೇಳಿದ್ರೆ ಅದು ಪ್ರವಾಸೋದ್ಯಮ ಇಲಾಖೆಯು ಕೂಡ ಒಂದು ಪ್ರಮುಖವಾಗುತ್ತೆ. ಎಷ್ಟೋ ಜನ ಪ್ರವಾಸಿ ತಾಣಗಳನ್ನ, ಪ್ರವಾಸೋದ್ಯಮ ಇಲಾಖೆಯನ್ನ ಸಾಕಷ್ಟು ಗಂಭೀರವಾಗಿ ಎಷ್ಟೋ ಸರ್ಕಾರಗಳು ತೆಗೆದುಕೊಳ್ಳಲಿಲ್ಲ. ಆದ್ರೆ ಯಾಕೆ ಅಂತಂದು ಹೇಳಿದ್ರೆ ಪ್ರೇಮೋದ್ಯಮ ಇಲಾಖೆಯನ್ನ ನೀವು ಗಂಭೀರವಾಗಿ ತೆಗೆದುಕೊಂಡು ನಿರ್ವಹಣೆ ಮಾಡಿದ್ರೆ ಇಲ್ಲಿ ಬರುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಕೇವಲ ಅವ್ರು ಬಂದ ತಕ್ಷಣನೇ ಯಾರೋ ಒಬ್ರು ಪ್ರವಾಸಿಗರು ಬಂದ ತಕ್ಷಣ ಪ್ಲೇಸ್ ಅನ್ನ ನೋಡ್ಕೊಂಡು ಹೋಗಲ್ಲ, ಅಲ್ಲಿ ಏನೋ ಒಂದು ವ್ಯಾಪಾರ ವಹಿವಾಟವನ್ನು ಮಾಡ್ತಾರೆ. ವ್ಯಾಪಾರ ವಹಿವಾಟು ಮಾಡ್ಕೊಂಡು ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಆಗ್ತಾ ಇರುತ್ತೆ ಪ್ರವಾಸಿ ತಾಣಗಳಿಂದ. ಆ ಕಾರಣಕ್ಕಾಗಿ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಹುದ್ದೆಗಳೇನು ಖಾಲಿ ಇದಾವೆ ಅವನ್ನ ಭರ್ತಿ ಮಾಡಿದ್ರೆ ಪ್ರವಾಸೋದ್ಯಮ ಇಲಾಖೆ ಅನ್ನೋಂಥದ್ದು ಏನಿದೆ ಆ ಒಂದು ಇಲಾಖೆಯು ಕೂಡ ಹೆಚ್ಚು ಒಂದಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಇನ್ನು ಸಾರಿಗೆ ವಿಚಾರಕ್ಕೆ ಮಾತನಾಡಿದ್ರೆ ದುರ್ಗಾದಲ್ಲಿ ಸಾರಿಗೆ ವಿಚಾರಕ್ಕೆ ಬಂದ್ರೆ ರಾಮಲಿಂಗಾರೆಡ್ಡಿ ಅವರು ಇರುವಂತದ್ದು 1661 ಹುದ್ದೆಗಳು ಖಾಲಿ ಇರುವಂತದ್ದು. ಸಾರಿಗೆ ಅಂದ್ರೆ ಸಾಕಷ್ಟು ಸಾರಿಗೆ ಬರುತ್ತೆ, ಭೂ ಸಾರಿಗೆ, ಜಲ ಸಾರಿಗೆ ಇವೆಲ್ಲ ನೋಡ್ತಾ ಇದ್ದ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಈಗ ಎಸ್ಪೆಷಲಿ ಅಲ್ಲಿ ಅನೇಕ ಸಮಸ್ಯೆಗಳಿದಾವೆ. ಅನೇಕ ಈಗ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ವಾಹನ ಚಾಲಕರು, ಬಿಬಿಎಂಪಿ ಇದ್ರದ್ದು ಬಿಎಂಟಿಸಿ ಚಾಲಕರು ನಮಗೆ ಅನೇಕ ರೀತಿಯ ಸಂಬಳಗಳ ಕೊರತೆ ಆಗಿದೆ ಅನ್ನೋದು ಅನೇಕ ಸಮಸ್ಯೆಗಳಿದಾವೆ. ಎಸ್ಪೆಷಲಿ ಈ ಯೋಜನೆ ಶಕ್ತಿ ಯೋಜನೆ ಬಂದಾಗ ಮಹಿಳೆಯರಿಗೆ ಅನುಕೂಲ ಆಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಅಲ್ಲ, ಅದನ್ನ ನಾನು ಆಗ್ಲೇನೆ ಹೇಳ್ತಾ ಇದ್ದೆ. ಒಂದು ಯಾವುದೇ ಯೋಜನೆ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ಅದರದೇ ಆದಂತ ಸಾಧಕ ಬಾಧಕಗಳು ಇರ್ತವೆ. ಆದ್ರೆ ಇಲ್ಲಿ ನೀವು ಅನೇಕ ಸಮಸ್ಯೆಗಳು ಸರ್ಕಾರ ಈ ಸಮಸ್ಯೆಗಳನ್ನ ಗುರ್ತು ಮಾಡ್ಕೊಂಡಿಲ್ವಾ? ಗುರ್ತು ಮಾಡ್ಕೊಂಡಿದೆ. ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಕೆಲಸ ಸರ್ಕಾರ ಮಾಡ್ಬೇಕಾಗಿದೆ. ನೀವು ಎಲ್ಲವನ್ನೂ ಕೂಡ ದುಡ್ಡು ಕೊಡೋದ್ರ ಮೂಲಕ ಆಗಿರ್ರಿ ಅಥವಾ ಯೋಜನೆ ಒಂದು ಮಹತ್ತರ ಅಂತ ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡಿದ ತಕ್ಷಣ ಒಂದು ಇಲಾಖೆ ಸಕ್ಸಸ್ ಆಗಲ್ಲ. ಆ ಜನಪ್ರಿಯ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಧಿಕಾರಿಗಳು ಬೇಕು. ಅಧಿಕಾರಿ ಯಾಕೆ ಅಗೇನ್ ನಾವು ಪದೇ ಯಾಕೆ ಹುದ್ದೆಗಳ ಭರ್ತಿಯ ವಿಚಾರವನ್ನ ಯಾಕಿಷ್ಟು ಪುಷ್ ಮಾಡ್ತೀವಿ ಅಂತಂದು ಹೇಳಿದ್ರೆ, ನೀವು ಏನೇ ಮಾಡಿದ್ರು ಕೂಡ, ಎಷ್ಟೇ ಭಾಷಣ ಮಾಡಿದ್ರು ಕೂಡ, ಎಷ್ಟೇ ಘೋಷಣೆಗಳನ್ನ ಮಾಡಿದ್ರು ಕೂಡ ಆ ಘೋಷಣೆಗಳು ಕಾರ್ಯರೂಪಕ್ಕೆ ಬಂದ್ರೆ ಮಾತ್ರ ನಿಮಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಇಲಾಖೆಗೆ. ಅದು ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಜನ ಇಲ್ಲ ಅಂತಂದು ಹೇಳಿದ್ರೆ ಆ ಯೋಜನೆಯ 50%, 70-80% ಬಿದ್ದೋಗುತ್ತೆ. ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಜನ ಇರ್ಲಿಲ್ಲ ಅಂತಂದು ಹೇಳಿದ್ರೆ ನೀವು ಯಾವುದೇ ಯೋಜನೆಯನ್ನ ಇಂಪ್ಲಿಮೆಂಟ್ ಘೋಷಣೆ ಮಾಡಿದ್ರು ಕೂಡ ವ್ಯರ್ಥ ಆಗತ್ತೆ. ಹಾಗಾಗಿ ನೀವು ಎಷ್ಟೇ ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಕೂಡ
ಖಾಲಿ ಇರುವಂತ ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ ಆ ಹುದ್ದೆಗಳಲ್ಲಿ ಬಂದು ಕೂತ್ಕೊಳ್ಳುವಂತವ್ರು ಮೊದಲು ಮಾಡಬೇಕಾದಂತಹ ಕೆಲಸ ಏನಂತಂದು ಹೇಳಿದ್ರೆ ಮೊದಲು ಮಾಡ್ತಾರೆ. ಇದೆಲ್ಲರೂ ಕೂಡ ಅಧಿಕಾರಿಗಳು ಮಾಡ್ತಾರೆ. ಸರ್ಕಾರ ಯಾವ ಯೋಜನೆ ಮಾಡ್ತಾರೆ ಆ ಯೋಜನೆಯನ್ನ ಎಷ್ಟು ಮಟ್ಟಿಗೆ ನಾವು ಜನರಿಗೆ ತಲುಪಿಸಬಹುದು ಅನ್ನೋಂಥದ್ದು. ಮತ್ತೆ ಸಾರಿಗೆ ಇಲಾಖೆಯಲ್ಲಿ ಅನೇಕ ಸಮಸ್ಯೆಗಳಿದಾವೆ. ವಾಹನ ಚಾಲಕರದಿರ್ಬೋದು, ಕಂಡಕ್ಟರ್ಗಳದಿರ್ಬೋದು, ಅನೇಕ ಸಮಸ್ಯೆಗಳಿದ್ದಾಗಲೂ ಟೆಕ್ನಿಷಿಯನ್ ವಿಚಾರಗಳಲ್ಲಾಗಿರ್ಬೋದು, ಅದು ನಿಗಮ ಮಂಡಳಿಗಳು ಇದಾವೆ. ಆಯಾ ನಿಗಮ ಮಂಡಳಿ ನಾಲ್ಕು ವಿಭಾಗದಲ್ಲಿ ನಿಗಮ ಮಂಡಳಿಗಳ ಸಮಸ್ಯೆ ಏನಿದಾವೆ ಆ ಸಮಸ್ಯೆಗಳನ್ನು ಬಗೆಹರಿಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳ ನೇಮಕಾತಿ ಆಗ್ಬೇಕು, ಖಾಲಿ ಇರುವಂತ ಹುದ್ದೆಗಳು ಭರ್ತಿ ಆಗ್ಬೇಕು. ಖಂಡಿತ. ಓಕೆ.